ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ. ನಾನು ನಿನ್ನೆನೇ ಹೇಳಿದ್ದೆ, ಕಂಡ್ಕೊಂಡವ್ರ ಮಾತು ಕೇಳಿ ಏನೇನು ಮಾಡಬೇಡಿ, ಅಪಶಕ್ನ ಆಗತ್ತೆ ಅಂತ. ಹಂಗೇ ಆಗೋಯ್ತು. ರೀ ಗುರುಗಳೇ, ನಿಮ್ಮನ್ನ ಕೇಳಲಿಲ್ಲ ಅಂತ ಮನಸ್ಸಲ್ಲಿ ದ್ವೇಷ ಇಟ್ಕೊಂಡು ಈ ರೀತಿ ಅಪಶಕನಗಳಾಗುವಾಗಿ ಏನಾದರೂ ಮಾಡಿದ್ದೀರಾ ಹೇಗೆ? ಅಯ್ಯೋ ರಾಮಚಂದ್ರ, ನನಗ್ಯಾಕೆ ಬೇಕು ಈ ಖಾದಿ ಸವಾಸ ಹೇಳಿ? ಇಲ್ಲಿ ಎಲ್ಲರೂ ನಸ್ಕುನಿ ಕಾಯಿಗಳೇ, ಯಾರು ಹಿಂಗಾದ್ರೂ ಮಾಡ್ಕೊಳ್ಳಿ, ನನಗೇನು. ಆದರೂ ನಮ್ಮ ರೇವಣ್ಣ ಅವರು ಕುಂಡಕ್ಕೆ ಕರ್ಪೂರ ಹಾಕಕ್ಕೆ ಹೋಗಿ ತೆಂಗಿನಕಾಯಿ ಹಾಕ್ಬಿಟ್ರು. ಈಡ್ಗಾಯಿ ಹೊಡೆದ್ರು, ಅದು ಹೊಡಿಲಿಲ್ಲ. ಏನಂತೀರಿ ತಾವು ಇದ್ರ ಬಗ್ಗೆ? ಹೇಳೋದೇನೋ ಎಲ್ಲವೂ ಸ್ಪಷ್ಟ. ಆ ದೇವರು ಈ ಚುನಾವಣಾ ಕಾರ್ಯಕ್ಕೆ ಆಜ್ಞೆ ಕೊಡಲಿಲ್ಲ ಅಂತ ತಿಳ್ಕೊಬೇಕಷ್ಟೇ. ನಮ್ಮ ನಿಖಿಲ್ ನೋಡ್ದ ಈಡ್ಗಾಯಿ ಕತೆನೂ ಅದೇ ಆಯಿತು. ಹಂಗಾದ್ರೆ ಅವನ ಗತಿ? ಅಯ್ಯೋ, ಎಲೆಕ್ಷನ್ ಸೋತ್ರೆ ಏನಂತೆ, ಇನ್ನೊಂದು ಆಫರ್ ಇದೆಯಲ್ಲ ಅವನಿಗೆ. ಇನ್ನೂ ಒಂದು ಆಫರ್? ಏನದು? ಎಲೆಕ್ಷನ್ ಪ್ರಚಾರ ಮಾಡಪ್ಪ ಅಂತ ಕಳಿಸಿದ್ರೆ ನಿಮ್ಮ ಸುಪುತ್ರ ಮಂಡ್ಯದಲ್ಲಿ ಹೆಣ್ಣು ಸಿಕ್ಕರೆ ಮದುವೆ ಆಗ್ತೀನಿ ಅಂತಿದ್ದಾನಂತಲ್ಲ. ಇದಕ್ಕೇನು ಹೇಳಬೇಕು ನೀವೇ ಹೇಳಿ? ಈ ಕಡೆ ಈಡ್ಗಾಯಿ ಓಡಿಲಿಲ್ಲ, ಆ ಕಡೆ ಯಡಿಯೂರಪ್ಪನವ್ರು ಡೈಲಿ ಆಪೋಸಿಷನ್ನವ್ರಿಗೆ ಸಿಕ್ಕಾಕೊಂತು. ಹುಡ್ಕೊಳೆ ಒಂದು ಹೋಮ ಮಾಡೋಣ ಬನ್ನಿ ಇದಕ್ಕೆ. ಹೌದು ಬ್ರದರ್, ಈ ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿದೆ ಅಷ್ಟೇ, ಆದರೆ ವ್ಯವಹಾರ ಜ್ಞಾನ ಭಾಳ ಕಡಿಮೆ. ಹಂಗಂತೀರಾ? ಏನದು ವ್ಯವಹಾರ ಜ್ಞಾನ? ಅಲ್ಲ ಬ್ರದರ್, ಈ ಬಾಳೆಹಣ್ಣು ಮಂಡಿಲಿ ಬಾಳೆಕಾಯಿ ಲೆಕ್ಕ ಬರ್ದಂಗೆ ಅವ್ರಿಗಿಷ್ಟು ಕೊಟ್ಟೆ ಇವ್ರಿಗಿಷ್ಟು ಕೊಟ್ಟೆ ಅಂತ ಯಾರಾದರೂ ಡೈರಿಲಿ ಬರೆದಿಡ್ತಾರ. ಅದ್ರ ಕೆಳಗೆ ಅವ್ರ ಸೈನ್ ಬೇರೆ ಇದೆ. ಇದಕ್ಕಿಂತ ಸಾಕ್ಷಿ ಬೇಕಾ? ಹಂಗಾದ್ರೆ ನೀವು ಯಾರಿಗಾದ್ರೂ ಕಾಸು ಕೊಟ್ಟರೆ ಹೆಂಗೆ ಬರ್ದಿಟ್ಕೊಂತೀರಾ? ಓ, ಮೋಸ್ಟ್ಲಿ ಬರೆದ ಪುಸ್ತಕದಲ್ಲಿ ಕೆಳಗಡೆ ನಿಮ್ಮ ಸೈನ್ ಇರಲ್ಲ ಅನ್ಸುತ್ತೆ ಅಲ್ವಾ? ವೆರಿ ಇಂಟೆಲಿಜೆಂಟ್. ಈ ಮನುಷ್ಯ ಇತ್ತೀಚೆಗೆ ನನ್ನ ಬೆರಳು ತಗೊಂಡು ನನ್ನ ಕಣ್ಣಿಗೆ ತಿವಿತಿದ್ದಾನೆ. ಇದರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಈ ನನ್ನ ಮಗನ ಕೈ ಯಾಕಾದ್ರೂ ಸಿಕ್ಕಾಕೊಂಡು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಅಲ್ವಾ? ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ.